ಈ ಒಂದು ವಿಷಯದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ವಾಕ್ಯನೇ ಅಲ್ಲ, ಏನಿಲ್ಲ. ಹೇಗಿದ್ದೀರಿ? ಎಲ್ಲರಿಗೂ ಸಿಕ್ಕದ? ಯೆರೆಮೀಯ 5వ అధ్యాయము 20వ వచనం. ಹಿಂದಿದಾಗ ಯೆರೆಮೀಯದಾಗ 5ನೇ ಅಧ್ಯಾಯ 20ನೇ ವಚನ ಅದ. ಎಲ್ಲರೂ ಒಂದ್ ವೇಳೆ ನೀವು ವಾಕ್ಯ ಸಿಗಲು ಹೋದ್ರಿ ಕೇಳ್ರಿ, ಹೇಳ್ತೇವೆ, ಹಂಗೇನಿಲ್ಲ. ನೀವು ಓದ್ಲಕ್ ಬಂದಿರ್ತಕ್ಕಂಥ ಜನರು ಒಂದ್ ವೇಳೆ ನೀವು ಕರೆಕ್ಟ್ ಆಗಿ ನೀವು ಓದ್ಕೊಂಡ್ರಿ ಅದನ್ನ ಹೇಳಕ್ಕೆ ನಮಗೆ ಹೆಚ್ಚಿಗೆ ನಿಮ್ಗೆ ಅರ್ಥ ಆಯ್ತದ ಓದೋದ್ರಲ್ಲಿ. ಕೆಲವು ಜನರಿಗೆ ಯಾರಿಗೆ ಓದ್ಲಕ್ ಬರಲ್ಲ ಅವರು ದಯಮಾಡಿ ಲಕ್ಷ್ಯವಿಟ್ಟು ಕೇಳ್ರಿ. ಇದು ವಾಕ್ಯ ನಿಮಗೆ ನಮ್ಮ ಪ್ರತಿ ಸಮಸ್ಯೆಗಳನ್ನು ಬಿಡುಗಡೆ ಕೊಡ್ತಕ್ಕಂಥದ್ದಾಗ್ಯದ. ಹಲ್ಲೆಲೂಯ. ಏನಾಗ್ಯದಂತ್ರಿ? ಹಾ 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 ಹಲ್ಲೆಲೂಯ. ದೇವರ ಸನ್ನಿಧಾನದಲ್ಲಿ ಮತ್ತು ದೇವರು ಅಲ್ಲಿರ್ತಕ್ಕಂಥ ಕೆಲವು ಜನರಿಗೆ ಯೆರೆಮೀಯನ ಮುಖಾಂತರವಾಗಿ ಇದು ಮಾತಾಡ್ತಾರ. ನಮಗೇನೇನು ಇಲ್ಲ ಅಂತ, ಕಣ್ಣವ, ಕಿವಿಯವ, ಜ್ಞಾನ ಅದ, ಎಲ್ಲ ಅದ. ಕಡೆಗೆ ನಾವು ಏನಾಗಿದ್ದೇವಂತ ಮೊಂಡು ಜನರು ಇರ್ತಾರೆ. ಯಾರ ಬಳಿ ಮೊಂಡುತನ ಇರ್ತದ ನೋಡ್ರಿ, ಏನು ಮಾಡ್ಬೇಕಂದ್ರೆ ಅದೇ ಮಾಡ್ತಾರೆ. ಎಲ್ಲ ಮಾಡ್ಲಕ್ ಮನ್ಸಿರ್ತ, ಕಡೆಗೆ ವಾಕ್ಯದ ಪ್ರಕಾರವಾಗಿ ನಡಿಲಕ್ ಮಾತ್ರ ಮನ್ಸಿರಲ್ಲ. ಯಾವ್ದು ಮೊಂಡುತನ ಚಂದ? ದೇವರಿಗೆ ವಿರುದ್ಧವಾಗದ, ದೇವರಿಗೆ ಅಧೀನವಾಗದ. ಒಂದ್ ವೇಳೆ ದೇವರಿಗೆ ಅಧೀನವಾದ್ರೆ ಮಾತ್ರ ನಮ್ಗೆ ಅನೇಕ ಆಶೀರ್ವಾದಗಳು ಬರ್ತಾವ, ಅನೇಕ ಸಮಾಧಾನಗಳು ಬರ್ತಾವ, ನಾವು ಸುಖವಾಗಿ ಇರಲಕ್ಕ ಸಾಧ್ಯ ಅದ. ನಮ್ಮ ಕುಟುಂಬದಾಗ ದುಃಖಗಳಿರಲು, ಗೋಳಾಟಗಳಿರಲು, ಅವಮಾನಗಳಿರಲು, ಹಲ್ಲೆಲೂಯ, ಏನಿರ್ತಾವ ಅವೆಲ್ಲ ಇರಬಾರ್ದು ಅಂತಂದ್ರ ನಾವು ಯೆರೆಮೀಯ ಹೇಳ್ತಕ್ಕಂಥ ಪ್ರತಿ ಒಂದು ವಾಕ್ಯಗಳು ನಾವು ಕೇಳಬೇಕಾ ಕೇಳಬಾರ್ದ? ಕೇಳಿದ ಮೇಲೆ ನಡಿಬೇಕಾ ನಡಿಬಾರ್ದ? ಇದು ತೀರ್ಮಾನ ತಗೊಂಡು ಯಾರು? ಯೆರೆಮೀಯನ? ಯಾರು? ಓದ್ತಕ್ಕಂಥವ್ರು, ಕೇಳ್ತಕ್ಕಂಥವ್ರು ನಾವೇ. ಒಂದು ಅದಕ್ಕೆ ಪ್ರಕಾರವಾಗಿ ನಾವು ನಡ್ಕೊಂಡು ಹೋದೆವು ಅಂದ್ರೆ ನಾವು ಅನೇಕ ಆಶೀರ್ವಾದಗಳು ಹೊಂದ್ಕೊಳ್ಳಕ ನಮಗ ಯೋಗ್ಯತೆ ಅದ. ಹಲ್ಲೆಲೂಯ. ನಿಜವಾಗ್ಲು ಇದು ಎಷ್ಟು ಮಂದಿಗೆ ಕರೆಕ್ಟ್ ಆಗಿ ಕಾಣುತ್ತದ? ಕರೆಕ್ಟ್ ಅದನ ಏನು ತಪ್ಪದನ? ವಾಕ್ಯ ಕರೆಕ್ಟ್ ಅದ ಅಂದ್ರೆ ಏನು ಕರೆಕ್ಟ್ ಇಲ್ಲ ಅಂತೀರಿ? ನಾವು ಕರೆಕ್ಟ್ ಇದ್ದೇವೋ ವಾಕ್ಯ ಕರೆಕ್ಟ್ ಅದ? ಹಲ್ಲೆಲೂಯ. ಈ ವಾಕ್ಯ ಯಾವಾಗಾದ್ರೂ ಕರೆಕ್ಟ್ ಇರ್ತದೋ, ಆ ವಾಕ್ಯದ ಪ್ರಕಾರವಾಗಿ ಯಾರಾದ್ರೂ ನಡೀತಾರೋ ಅವ್ರಿಗೆ ಮಾತ್ರ ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳ್ಳಕ ಭಾಗ್ಯತೆ ಸಿಗ್ತದ. ಅದಕ್ಕಂದ್ರೆ ಈ ರೀತಿಯಾಗಿ ಹೇಳ್ತದೆ, ಏನಂತ ಇಲ್ಲಿ? ಬುದ್ಧಿವಿಲ್ಲದ ಮೊಂಡು ಜನರೇ, ಯೆಹೋವನು ಈ ಮಾತನ್ನು ಕೇಳಿರಿ, ನೀವು ನನಗೆ ಅಂಜುವುದಿಲ್ಲ. ಏನಿಲ್ಲ ಅಂತ ಯಾರಿಗೆ ಅಂದ್ರಂತೀರ? ನಮಗ್ ಸೃಷ್ಟಿ ಮಾಡಿರ್ತಕ್ಕಂಥ ದೇವರಿಗೆ, ಎಲ್ಲ ಮಾತಿನ ನಮಗೂ ಒದಗಿಸ್ತಕ್ಕಂಥ ದೇವರಿಗೆ ನಾವ್ ಏನ್ ಮಾಡಲು ಹೊಂಟಿದ್ದೇವಂತ? ಅಂಜಲ್ ಹೊಂಟಿದ್ದೇವಂತ. ಯಾ ಕುಟುಂಬದಾಗ ಗಂಡ ಹೆಂಡತಿ ಅಂಜಲಪ್ಪನ ಇರ್ತಾರೋ ಅವ್ರು ಎಷ್ಟ್ ದಿನ ಚಂದ ಇರ್ತಾರ? ಎಷ್ಟ್ ದಿನ ಚಂದ ಇರ್ತಾರ? ಬಹಳ ದಿನ ಚಂದ ಇರಲ್ಲ. ಯಾರೊಬ್ರು ಮನೆ ಬಿಟ್ಕೊಟ್ಟು ಹೋಗಿ ಬಿಡ್ತಾರ. ಕಣ್ಣಿಗೆ ಎಲ್ಲಿ ಹೋದ್ರೆ ಬಿ ಸುಖ ಇಲ್ಲ. ಎಲ್ಲಿ ಹೋದ್ರು ನಾವ್ ಏನ್ ಮಾಡ್ಬೇಕಾಗ್ಯದ? ಮೊದಲು ಅಂಜಬೇಕಾಗ್ಯದ. ಈ ಲೋಕದಾಗ ಮನುಷ್ಯರಿಗೆ ಗಂಡ ಹೆಂಡತಿಗೆ, ಹೆಂಡತಿ ಗಂಡಿಗೆ ಅಂಜಿದ್ರೆ ಅವ್ರಿಗೊಂದು ಹೊಸ ಒಂದು ನೂತನ ಸಂತೋಷ, ಸಮಾಧಾನ ಒದಗುತ್ತದ. ಅಂದ್ರ ಆ ಪರಲೋಕದಲ್ಲಿ ಇರ್ತಕ್ಕಂಥ ದೇವರಿಗೆ ನಾವು ಅಂಜು ನಡೆದೇವು ಅಂತಂದ್ರ ನಮ್ಗೆ ಎಷ್ಟು ಸಂತೋಷ ಇರ್ತದ. ಇದು ನಾವು ಆಲೋಚನೆ ಮಾಡ್ಬೇಕು. ಏನಿಲ್ಲ
ಯಾವಾಗಾದ್ರೆ ಈ ರೀತಿಯಾಗಿ ನಾವು ಆಲೋಚನೆ ಮಾಡ್ತೇವೋ ಅವಾಗ ನಮಗೆ ಆಶೀರ್ವಾದಗಳು ಹೊಂದಿಕೊಳ್ಳಕ ಒಂದು ಒಳ್ಳೆ ಯೋಗ್ಯತೆ ನಮಗೂ ದೇವರೇ ಅನುಗ್ರಹಿಸ್ತಾರ. ವಾಕ್ಯ ಬಿಟ್ಟು ಎಷ್ಟೋ ಜನರು ಜೀವಿಸ್ತಾರೆ, ಇಲ್ಲ ಅಂಬೋದಿಲ್ಲ. ಅವ್ರ ಗಳಿಕೆ ಬಿ ಹೆಚ್ಚದ ಕರಡಿಗೆ ಅವ್ರ ದುಃಖಗಳಿಗೆ ಹೆಚ್ಚಿಗ್ಯವ, ಅವ್ರ ಕಷ್ಟಗಳಿಗೆ ಹೆಚ್ಚಿಗ್ಯವ, ಸಮಾಧಾನ ಮಾತ್ರ ಇಲ್ಲ. ಯಾಕೆ ಗೊತ್ತಾ? ಅವ್ರು ಯಾರಿಗೆ ಭಯ ಪಡಲು ಹೊಂಟ್ರಂದ್ರ ದೇವರಿಗೆ, ದೇವ್ರ ವಾಕ್ಯಕ್ಕ ಭಯ ಪಡಲು ಹೊಂಟ್ರ. ಈ ಭಯ ಇಲ್ಲದ ಜೀವಿತ ನಿಜವಾಗ್ಲೂ ಇದಕ್ಕೇನಂತಾರಂದ್ರ ಗರ್ವ. ಥೋಡೆ ಮಂದಿ ಗರ್ವದಲ್ಲಿ ಜೀವಿಸ್ತಾರ, ಅದ್ರ ಬಾದ್ ಏನಾಗಿ ಹೋಗ್ತಾರ ಖುನ ಇಲ್ಲ. ಆ ರೀತಿಯಾಗಿ ನಾವು ಇರ್ಬಾರ್ದು. ನಾವು ಕ್ರೈಸ್ತರು ಅಂತಂದ ಮೇಲೆ ನಾವು ದಿನನಿತ್ಯ ನಾವು ಹೆಚ್ಚಾಗಿ ನಾವು ತಗ್ಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿ, ದೇವರ ಕೃಪೆದಾಗ, ದೇವರ ಆಶೀರ್ವಾದಾಗ ನಾವು ಹೆಚ್ಚಲು ಪಡಬೇಕು. ಹಲ್ಲೆಲೂಯ. ಏನಿಲ್ಲ ಅಲ್ಲ, ಆ ರೀತಿಯಾಗಿ ವಾಕ್ಯ ಹೇಳ್ತದ. ಮತ್ತ ಇದರಲ್ಲಿ ಕೆಲವು ಜನರು ಮಾತ್ರ ಆ ರೀತಿಯಾಗಿ ನಡೀತಾರ. ಮತ್ತೇನಂತ ಹ ಮರಳನ್ನು ಏನ್ ಮಾಡ್ಯಾರಂತ ದೇವ್ರು? ಸಾಕ್. ಏನ್ ಮಾಡ್ಯಾರಂತ? ಈತನ ಹೆಸರು ನಡುಗ್ಲತ್ತಿಲ್ಲ, ಭಯ ಪಡಿಲತ್ತಿಲ್ಲ, ಮನ್ಸಿಗೆ ಬಂದಪ್ರೇನೋ ಮಾಡತ್ತಿದೆ, ಪರವಾಗಿಲ್ಲ. ಒಂದಿನ ಯಾವುದೋ ಒಂದಿನ ಬರ್ತದ. ಆ ದಿನದಾಗ ನಾವು ಅಂಜಲ್ ಹೋದೇವಂದ್ರ, ನಾವು ಭಯ ಪಡಲು ಹೋದೇವಂದ್ರ, ನಾವು ನಡಗಲ್ ಹೋದೇವಂದ್ರ ಏನಾಗ್ತದ ಗೊತ್ತಿಲ್ಲ. ಏನಾಗ್ತದ? ಬೆಂಕಿ ಮಳೆ ಬೀಳ್ಬಹುದು. ಬೆಂಕಿ ಮಳೆಗೆ ಎಷ್ಟು ಮಂದಿ ಓಡಾಡ್ತೀವಿ ತೋರಿಸ್ಬೇಕು. ಬೆಂಕಿ ಮಳೆ ಬೆಂಕಿ ಹನಿ ಮೈ ಮೇಲೆ ಬಿದ್ದು ಅಂತ ತಿಳ್ಕೊ, ಏನಾಯ್ತದ? ಅರ್ಬಿನ ಸುಟ್ಟೋಯ್ತಾವ, ಮೈ ಬಿ ಸುಡ್ತಾವ, ಏನು ಚಂದ ಇರ್ತಾವ. ಬೆಂಕಿ ಮಳೆ ಬಿದ್ದರೆ ಕಬ್ಬಿಣ ಕರಗೋಯ್ತದ. ನಮ್ಮ ಶರೀರ ಎಲ್ಲೂ ಯಾಕೆ ಬರ್ತಾವ. ಆವಾಗ ಹಂಗ ಮಾಡ. ಒಂದ್ ವೇಳೆ ನಾವು ನಿಜವಾಗ್ಲು ನಿನವೆ ಪಟ್ಟಣದಾಗ ಏನ್ ಜರುಗ್ಯದಂತ ಜರುಗಿಲ್ಲ, ಜರುಗದ ಅದ. ಯವನ ಪರವಾದಿಗೆ ಹೋಗಿ ಹೇಳುವಂತಂದ್ರ ಅವ್ರು ಎಲ್ಲರೂ ಏನ್ ಮಾಡ್ಯಾರ? ಅಂಜಿಕೆಸಿ ಥರ್ 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 ನಡಗಿ ಅನ್ನ ನೀರು ಬಿಟ್ಕೊಟ್ಟ. ಏನು ಬಿಟ್ಕೊಟ್ಟಿಲ್ಲ? ನಿನವೆ ಪಟ್ಟಣದಾಗ ಯವನ ಗರಂಧದಲ್ಲಿ ಇರ್ತದ. ಮನೆಗೆ ಹೋಗಿ ಓದ್ಕೊರಿ ಆರಾಮ್ ಸರಿ, ಹಂಗೇನಿಲ್ಲ. ಏನ್ ಮಾಡ್ಯಾರಿ ಅಲ್ಲಿ ಜನರು? ಯವನ ಪ್ರವಾದಿ ಹೋಗಿ ಹೇಳ್ಯಾನ, 40 ದಿನ ಟೈಮ್ ಕೊಟ್ಟಾರ ದೇವ್ರು. ಮತ್ತೇನಂದ್ರ ಬೆಂಕಿ ಮಾಡಿ ಸುರಿಸ್ತೆ ಅಂದ್ರ ನೋಡ್ರಪ್ಪ ನಿಮ್ ಇಷ್ಟ, ಹ್ಯಾಂಗ್ ಮಾಡ್ತೀರಿ ನಿಮ್ ಇಷ್ಟ ಅಂತ ಹೇಳ್ಕೇಸಿ ಏನ್ ಮಾಡ್ಯಾರತ್ತ ಬೇಗ ಜಾಗ ಖಾಲಿ ಮಾಡಿರ್ತಾರೆ. ಇಲ್ಲಿ ಹೋದ್ರೆ ಏನಾಯ್ತದ? ಜಲ್ದಿ ಜಾಗ ಖಾಲಿ ಮಾಡೋದ್ರೆ ಏನಾಯ್ತದ? ಬೆಂಕಿ ಮಳೆ ಬಿಡ್ತದ, ಆ ಮಳೆಯಾಗ ನಾ ಬೀರ್ತೆ. ಏನಿರಲ್ಲ, ಜಲ್ದಿ ಹೋಗೋದ್ರೆ ಎಲ್ಲಿರ್ತೆ? ಬೆಂಕಿ ಮಳೆಗೆ ಇರ್ತೆ. ಆ ಮಳೆ ನನಗೂ ಸುಟ್ಟಾಗ್ತದ ಅಂತ ಏನ್ ಮಾಡ್ಯಾನ? ಬಿಟ್ಕೊಂಡು ಬೇಗಿ ಓಡಿ ಹೋಗಿ ದೂರ ಪ್ರಾಂತದಲ್ಲಿ ಕುಂತು ಬಿಟ್ಟ. ಈ ರೀತಿಯಾಗಿ ನಿಜವಾಗ್ಲೂ ಮತ್ತಿಗೆ ನಾವು ದೇವರ ಸನ್ನಿಧಾನದಲ್ಲಿ ಯಾವಾಗಾದ್ರೂ ನಾವು ಆತಗೆ ನಾವು ಅಂಜಲತ್ತಿಲ್ಲ, ನಾವು ನಡಗಿಲತ್ತಿಲ್ಲ, ನಾವು ಭಯ ಪಡಿಲತ್ತಿಲ್ಲ, ನಾವು ಆತ ಚಿತ್ತದಾನುಸಾರವಾಗಿ ನಡಿಲತ್ತಿಲ್ಲ ಅಂತಂದ್ರೆ ನಮಗ್ ರಕ್ಷಣೆ, ನಮಗ್ ಬದ್ಧತೆ, ನಮಗ ಒಳ್ಳೆ ಆಧರಣೆ ಹ್ಯಾಂಗ ಸಿಗ್ತದ? ಹ್ಯಾಂಗ ಸಿಗ್ತದ? ಸಾಧ್ಯ ಅಲ್ಲ. ಈ ರೀತಿಯಾಗಿ ನಾವು ಬಹಳಷ್ಟು ನಾವು ಎಂತಂದ್ರೆ ಭಯ ಪಡಿತಕ್ಕಂಥ ಜನರಾಗಿರ್ಬೇಕು. ಅವಾಗ ಮಾತ್ರ ದೇವರು ನಮಗೆಲ್ಲರಿಗೆ ಪದೇ ಪದೇ ನಮಗೆ ಸಹಾಯ ಮಾಡಿ ಕಾಪಾಡ್ಲಕ್ಕ ಸಾಧ್ಯದ. ಮತ್ತೇನಂತ? ತರಗಳು ಅಲ್ಲ ಕೊಳ್ಳವಾದಾದ್ರು ಏನಾದಂತ್ರಿ? ಸಮುದ್ರದಾಗ ಇರ್ತಕ್ಕಂಥ ನೀರು ನೋಡ್ರಿ. ಸಮುದ್ರ ಯಾವಾಗ ಹೋಗಿರಿ? ಯಾರು ಹೋಗಿರಿ ಸಮುದ್ರದಾಗ ಹೇಳ್ತಾರೆ? ಪುನಾದನ ತೊರೆಯಾಗ ಹೋಗಿರ್ಬೋದು, ಕೆರೆಯಾಗ ಹೋಗಿರ್ಬೋದು, ಹಳ್ಳದಾಗ ಹೋಗಿರ್ಬೋದು. ಸಮುದ್ರದಾಗ ಹೋಗಿರೆ
ಹೆಂಗಿರ್ತದ ಸಮುದ್ರ ಲೆಕ್ಕ? ಅಲೆಗಳು ಬಂದ್ರೆ ಏನಾಯ್ತದ? ದೊಡ್ಡ ದೊಡ್ಡ ಹಡಗುಗಳೇ ಡಮುಕು ಡುಮುಕು ಮಾಡ್ತಾವ ಅಲ್ಲ. ಯಾರ ಹಿಂಗ್ ಹೇಳ್ಕಲಿ ಎತ್ತಿ ಮ್ಯಾಗ ಹಾರ್ಸ್ಕಲಿ ಬಿಟ್ಕೊಂಡ್ರೆ ಹೆಂಗಾಯ್ತದಲ್ಲ, ಹಂಗಾಯ್ತವ ಸಮುದ್ರಕ್ಕೆ. ನಾವು ಅಲೆಗಳು ಬಂದ್ರ ದೊಡ್ಡ ದೊಡ್ಡ ಹಡಗುಗಳು ಹಿಂಗ ಹಿಂಗ ಆಗ್ಲಾಡ್ತಾವ. ಅದ್ರಾಗ ಕುಂತಿನ ಮಂದಿಗೆ ಜೀವ ಧಾಡ್ ಮಾಡ್ತೀವಿ. ನಾವು ಬಹಳಷ್ಟು ಸಲ ಕುಂತಿದ್ದೇವು. ನಮಗಾರ ನನಗಂದ್ರ ಇಸಲು ಬರ್ತಂತ ಹಚ್ತೀವಿ ಅಷ್ಟೇ. ಇಸಲು ಬರಲ್ಲವ್ರು ಏನ್ ಮಾಡ್ತಾರ ಅಸಲ್ ಅದ್ರಾಗೆ ಕಾಲೇ ಇಕ್ಕಲ್ಲ ಹಡಗದ. ಓಡಾಡೋದು ಬೇಡ, ನೋಡೋದು ಬೇಡ, ನಾವ್ ಇಲ್ಲೇ ಚಲೋ ಇದ್ದೇವೆ ಅಂತಾರ ಯಾರು ಅಲ್ಲ. ಈ ರೀತಿಯಾಗಿ ನಿಜವಾಗ್ಲು ಇಂಥ ಒಂದು ಸಂದರ್ಭದಲ್ಲಿ ಎಷ್ಟು ಅಲ್ಲ ಕೊಲ್ಲವಾದವ್ರಿ ಮೀರಿ ಮನುಷ್ಯನ ಮೇಲೆ ಬರಲಂತ ದೇವರು ಬರಬಿಡಲ್ಲ. ಸಮಸ್ಯೆಗಳು ಬರ್ತಾವ, ಆಪತ್ತುಗಳು ಬರ್ತಾವ. ಕೈಗೆ ಮೀರಲ್ಲಪ್ಪಲೆ ದೇವ್ರೇನ್ ಮಾಡ್ತಾರ, ಅವಕ್ಕೆಲ್ಲ ಕಂಟ್ರೋಲ್ ಇಟ್ಕೊತಾರ. ಸಾಕು ಹೆಚ್ಚಿಗೆ ಇದೆ ಅಂದ್ರೆ ಅವ್ರಿಗೆ ತಕ್ಲೀಫ್ ಕೊಡ್ಬೇಡ ಅಂತ ದೇವ್ರು ಹೇಳಕ್ಕೆನಾಗ ಅವೆಲ್ಲ ಏನ್ ಮಾಡ್ತಾವ ಅಂದ್ರ ಅಧಿಹೀನವಾಗಿರ್ತಾವ. ಒಂದ್ ವೇಳೆ ಅಧಿಹೀನವಾಗಿರೋದನ್ನ ಏನಂತ ಗೊತ್ತಾ? ನಾವೆಲ್ಲ ಕಲ್ಲಿ ಆಗೋಯ್ತು. ದೇವ್ರಿಗೆ ಸ್ತೋತ್ರ, ಹಲ್ಲೆಲೂಯಾ. ಮತ್ತೇನದ? ಏನ್ ಬಿದ್ದದಂತ? ದೇವರ ಸನ್ನಿಧಾನದಲ್ಲಿ ನಮ್ಮ ಹೃದಯಗಳು ನಾವು ದಿನನಿತ್ಯ ಪರೀಕ್ಷೆ ಮಾಡ್ಕೋಬೇಕು. ನಮ್ಮ ಇವತ್ತು ಹೃದಯ ಎಷ್ಟು ಚಂದಾಗ್ಯದ, ಇವತ್ತು ನಮ್ಮ ಆಲೋಚನೆಗಳು ಎಷ್ಟು ಸರಿಗಾವ, ನಮ್ಮ ಆಲೋಚನೆಗಳು ನಮ್ಮ ಸ್ವಭಾವದಿಂದ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರು ನಮ್ಗೆ ಎಷ್ಟು ಗೌರವ ಕೊಡ್ತಾರ, ಅದು ನಾವು ದಿನನಿತ್ಯ ನಾವು ಪರೀಕ್ಷೆ ಮಾಡ್ಕೋಬೇಕು. ನಮ್ಮ ಹೃದಯ, ನಮ್ಮ ಆಲೋಚನೆ, ನಮ್ಮ ಸ್ವಭಾವ. ಒಂದ್ ವೇಳೆ ನಾವು ಅದಕ್ಕೆ ನಾವು ಕರೆಕ್ಟ್ ಆಗಿ ನಾವು ಫಾಲೋ ಆದೇವು ಅಂತಂದ್ರ ನಾವೇನ್ ಮಾಡ್ತೇವಂದ್ರ ಏನ್ ಮಾಡ್ತೇವಂತ ತಪ್ಪಿ ತಿರುಗಿ ಬಿದ್ದಿದ್ದಾರೆ ಇವರು ನನ್ನ ಏನ್ ಮಾಡ್ಬಿಟ್ಟು ಹೋಗ್ಯಾರಂತ? ಎಲ್ಲಿಗೆ ಹೋಗ್ಯಾರ? ನೀತಿಗೆ ಬಿಟ್ಟು ಆ ನೀತಿದಾಗ ಹೋಗ್ಯಾರ ಅಲ್ಲ. ನೀತಿ ಬಿಟ್ಕೊಂಡ್ ಕಸಿ ಆ ನೀತಿದಾಗ ಹೋಗ್ಯಾರ. ಆ ನೀತಿದಾಗ ಹೋದ್ರೆ ಏನಾಗ್ಲತ್ತದ? ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣ ಎಂದು ಮನದಲ್ಲಿ ಅಂದುಕೊಳ್ಳುವುದಿಲ್ಲ. ಒಂದು ವರ್ಷ ಮಳೆ ಬೀಳೋದಿರ್ತಾರ, ಮನುಷ್ಯನ ಕಣ್ಗಳೆಲ್ಲ ಕಡೆ ಇರ್ತಾವ್ರಿ. ಆಹಾ, ಕಣ್ಗಳು ಮಾತ್ರ ಮ್ಯಾಲ ಇರ್ತಾವ. ಗರಿ ಮಂದಿ ಆಗ್ತಾ ಇರ್ತಾವ. ಅವ್ರ ಮನೆಗೆ ಎಲ್ಲಾ ಮಾತಿದ ಸ್ವಾಮಿ, ನಮ್ಮ ಮನೆಗೆ ಮಾತ್ರ ಯಾನ್ ಬಿಲ್ಲ, ದಯಮಾಡಿ ಮಳೆ ಸುರಿಸು. ದೇವರು ಮಳೆ ಸುರಿಸ್ಬೇಕಾದ ಜನರ ಮೇಲಿಗಾಗಿ, ಲಾಭಕ್ಕಾಗಿಲ್ಲ ಅಲ್ಲ. ಥೋಡೆ ಜನರು ಸಂಪಾದನೆ ಮಾಡ್ಕೊಂಡ್ ಕಸಿ ಅಂದ್ರ ಬರಲೆಕ್ಕ ಹೋಗಲೆಕ್ಕ 3-4 ವರ್ಷ ಬೇಫಿಗರ್ದ ಅಂತ ಏನಂಬಲ್ಲ. ಒಬ್ಬ ಧನವಂತ ಏನ್ ಮಾಡಿದಂತ ಒಬ್ಬ ವ್ಯಕ್ತಿಗೆ ದೇವರು ಬಹಳ ವರ್ಷ ಕುಂದ್ ಕಸಿ ತಿಮ್ಮಪ್ಲೆ ಬೆಳಿಸ್ಯಾರಂತ ಹೊಲ್ದಾಗ. ಎಷ್ಟೋ ಆನಂದ ಪಟ್ಟಣ, ಎಷ್ಟೋ ಸಂತೋಷ ಪಟ್ಟಣ. ಏನ್ ಹೇಳ್ತಾನ, ಈಗ ನಾನು ಕೆಲವ ವರ್ಷಗಳು ಹೊಂಟೋಯ್ತವ, ನಾ ಉಣ್ಕೋತ ಕೊಂಡ್ಕೋತ ಸುಖವಾಗಿ ನಾ ಇರಬಹುದು, ಈಗ ನನಗೇನು ಭಯ ಇಲ್ಲ ಅಂತ ಕಸಂದ್ರ ಅಂದ್ಕೊಂಡ್ ಕಸಿ ಮಕ್ಕೊಂಡನಂತ. ಮಕ್ಕೊಂಡಾಗ ದೇವ್ರು ಅವನಿಗೆ ಮಾತಾಡ, ಇವತ್ತು ರಾತ್ರಿ ನಾನು ನಿನ್ನ ಪ್ರಾಣ ತೆಗಿಲಿದ್ದೇನೆ. ಏನಂತಾನಂತ ದೇವ್ರು, ಇವತ್ತು ನಾನು ನಿನ್ನ ದೇಹಲಿಂದು ನಿನ್ನ ಪ್ರಾಣ ಬದಲು ಮಾಡ್ತೀನಿ ಅಂತ ಹೇಳಿಸ್ಕೊಂಡಾರಂತ. ಈಗ ಇದಕ್ಕ ನಮಗ್ ಒಂದ್ ವೇಳೆ ಅದೇ ಕನಸು ಬಿತ್ತು ಅಂತಂದ್ರ, ಅದೇ ರೀತಿಯಾಗಿ ದೇವ್ರು ನಮ್ಗೆ ದರ್ಶನ ಕೊಟ್ಟರು ಅಂದ್ರ ಘಬರಾಸಿ ಎದ್ದು ಕೂಡ್ತೇವೆ. ಏನ್ ಕೊಡಲು ಕೊಡ್ತೇವ? ಕೊಡಲು ಕೂತ್ ಕಸಿ ಅಳ್ಳಕ್ ಶುರು ಮಾಡ್ತೇವೆ. ಇವತ್ತೆಲ್ಲ ಹ್ಯಾಂಗ ಮಾಡಿಬಿಟ್ರು ಅಂತ ಸವಾಲ್ ಹಾಕ್ತು. ಒಂದ್ ವೇಳೆ ಆ ವ್ಯಕ್ತಿಗೆ ಹಂಗೆ ಎದ್ ಕಸಿ
ಹಂಗೆ ಸವಾಲ್ ಹಾಕಿ ದೇವ್ರೆ ಮತ್ತ ನಾ ಇರೋಸ್ತನ ಈಗ ರಾತ್ರಿದಾಗೆ ನಾನು ಎಲ್ಲ ಪ್ರಾಣ ತಕ್ಕೊಂಡು ಜರ ಹೈರಾಣಿ ಇರ್ತದ. ಇದೆಲ್ಲ ದಾನ ಧರ್ಮ ಮಾಡಕ್ಕೆ ಪ್ರಪಂಚ ನಂಗೆ ಅವಕಾಶ ಕೊಡುವಂತಂದ್ರೆ ಹೆಂಗಿರ್ತಿತ್ತು? ಹೆಂಗಿರ್ತಿತ್ತು? ಆ ಪ್ರಾಣ ದೇವ್ರು ತಕ್ಕೋತೀರಾ? ಗಳಿಸಿಂದೆಲ್ಲ ಯಾರ ಪಾಲಾಯ್ತು ಪುಣ್ಯ ಇಲ್ಲ. ಕಡೆಗೆ ಯಾರ್ದಾರ ಪಾಲಾಯ್ತದ, ಯಾರ ಪಾಲಾಯ್ತ ಗೌರ್ಮೆಂಟ್ ಪಾಲಾಯ್ತು. ಈ ರೀತಿಯಾಗಿ ಭಯ ಭಕ್ತಿ ಒಂದ್ ವೇಳೆ ನಡ್ಕೊಂಡು ಹೋದ್ರ ಅವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಮಳಿ ದೇವರು ಸುರಿಸ್ತಾರ, ಅದ್ಭುತವಾದ ಆಹಾರಗಳು ಅಂತ ದೇವರೇ ಒದಗಿಸ್ತಾರ. ಕಡೆಗೆ ಇವ್ರ ಬಳಿ ಏನಿಲ್ಲ ಅಂತ ಭಯ ಭಕ್ತಿ ಇಡೋಣ ಎಂದು ಮನದಲ್ಲಿ ಅಂದುಕೊಳ್ಳುವುದಿಲ್ಲ. ನಿಮ್ಮ ಅಪರಾಧಗಳು ಇವುಗಳನ್ನು ತಪ್ಪಿಸಿ ಬಿಟ್ಟಿವೆ, ಹಾ ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿವೆ. ಹಲ್ಲೆಲೂಯ. ಭಯ ಭಕ್ತಿ ಏನ್ ನಿಲ್ಲಿಸಿಬಿಟ್ಟವಂತ? ನಮಗ್ ಬರ್ತಕ್ಕಂಥ ಮೇಲುಗಳು, ನಮಗ್ ಬರ್ತಕ್ಕಂಥ ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲ ನಿಲ್ಲಿಸ್ಬಿಟ್ಟವ. ಯಾಕೆ ಗೊತ್ತಾ? ನಾವು ವಾಕ್ಯದ ಪ್ರಕಾರವಾಗಿಲ್ಲ, ನಮ್ಮಲ್ಲಿ ಭಯ ಇಲ್ಲ, ಭಕ್ತಿ ಇಲ್ಲ, ಅಧೀನತೆ ಇಲ್ಲ, ದೀನತೆ ಇಲ್ಲ. ಇದ್ರ ನಿಮಿತ್ತವಾಗಿ ನಿಜವಾಗ್ಲು ಅವೆಲ್ಲ ಹತ್ತತ್ತು ಪ್ರಾರ್ಥನೆ ಮಾಡುತ್ತಿದ್ದೆವು, ಮೊಳಕಾಲೂರಿ ಪ್ರಾರ್ಥನೆ ಮಾಡುತ್ತಿದ್ದೆವು, ಉಪವಾಸದ ಪ್ರಾರ್ಥನೆ ಮಾಡುತ್ತಿದ್ದೆವು. ಆಶೀರ್ವಾದಗಳು ಮಾತ್ರ ಹೊಂಟವ, ಕರೆಕ್ಟ್ ನಂಬಲಿಗೆ ಬರ ಹೊಂಟವ, ನಿಂತು ಹೋಗ್ಯವ ಅಲ್ಲಿ. ಇದಕ್ಕೆ ಕಾರಣ ಏನೋ ಗೊತ್ತಾ? ಭಯ ಮತ್ತು ಭಕ್ತಿ ನಮ್ಮಲ್ಲಿ ಇಲ್ಲದ ಕಾರಣ. ಈ ಭಯ ಭಕ್ತಿ ಒಂದ್ ವೇಳೆ ಇರ್ತಿತ್ತು ಅಂತಂದ್ರ ಈ ಆಶೀರ್ವಾದಗಳು ನಿಂದಲಕ್ಕೆ ಸಾಧ್ಯ ಅದನ? ಸಾಧ್ಯ ಇಲ್ಲ. ಅದ್ಭುತವಾದ ಆಶೀರ್ವಾದಗಳು ನಮ್ಮ ಮೇಲೆ ಬರ್ಲಕ್ಕ ಸಾಧ್ಯ. ಅಸಾಧ್ಯವಾಗಿದ್ದು ಮಾತ್ರ ಯಾವುದೂ ಇಲ್ಲ. ಈ ರೀತಿಯಾಗಿ ನಾವು ನಿಜವಾಗ್ಲು ಏನ್ ಮಾಡೋದು? ಈ ವಿಷಯದ ಏನ್ ಚಿಂತೆ ಮಾಡೋದು? ಮಾಡ್ಬೇಕಾ ಅಥವಾ ಮಾಡಬೇಡ? ಮತ್ತೆ ನನ್ನ ಜನರಲ್ಲಿ ದುಷ್ಟರು ಕಂಡು ಬಂದಿದ್ದಾರೆ, ಬೇಡರು ಹೊಚ್ಚುವ ಹಾಗೆ ಹೊಚ್ಚು ಹಾಕುತ್ತಾರೆ, ಕೋನಾಟಿ ಮನುಷ್ಯರನ್ನು ಹಿಡಿಯುತ್ತಾರೆ. ಪಂಜರದಲ್ಲಿ ಪಕ್ಷಿಗಳು ತುಂಬಿರುವಂತೆ ಅವರ ಮನೆಗಳಲ್ಲಿ ಮೋಸದ ಫಲವನ್ನು ತುಂಬಿದೆ. ಹಲ್ಲೆಲೂಯಾ. ಏನ್ ತುಂಬ್ಯಾವರಿ? ಮೋಸ 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 ಮೋಸ. ನಮ್ಮ ಮ್ಯಾಲ ಇವತ್ತು ಗಂಟದ ಯಾವ್ದು ಅಂತಂದ್ರ ಪಾಪದ ಗಂಟು ನಮ್ಮ ಮ್ಯಾಲ ಅದ. ನಾವು ಪಾಪ ಮಾಡ್ತೇವೆ, ನಮ್ಮ ಮ್ಯಾಲ ಪಾಪದ ಗಂಟು ಬೆಳಿಲತ್ತದ. ಈಗ ನಮಗ್ ಕಾಣಿಸೋದು ಏನಾರ ನಾವು ಹೊಕ್ಕಸಿ ಎತ್ಕೊಂಡು ಬಂದ್ರೆ ಕಾಣಿಸ್ತದದು. ಹಂಗ ಯಾವಾಗ ನಾವು ದೇವ್ರ ಮೇಲೆ ಹುಯ್ತೇವೋ ನಮ್ಮ ಪಾಪದ ವಜ್ಜಿ ಏಟು ಬೆಳೆದ ಅಂತ ಹೇಳಿ ಅಂತಂದ್ರ ಅವಾಗ ನಮಗ್ ಗೊತ್ತಾಯ್ತದ, ನಾ ಹೊರಲ್ಲ ಅಂತ ಪಾಪ ಮಾಡಿನಲ್ಲ, ನನಗೆ ಗೊತ್ತೇ ಆಗಲಾಯ್ತು. ಅಂತ ಪಾಪದ ಭಾರ ನಾವು ಹೊತ್ಕೊಂಡು ಕಷ್ಟ ಅಂತಂದ್ರ ನಾವು ಜೀವಿಸ್ತಾ ಇದ್ದೀವಿ. ಅದ್ರ ಪ್ರತಿಫಲ ಮಾತ್ರ ಯಾರಿಗೆ? ತಪ್ಪದು. ಏನ್ ತಪ್ಪದ? ಅದು ಸೇವಕ್ಕಿದ್ದಂತ. ಆ ಸೇವಕನ ದಿನನಿತ್ಯ ಹೀಗೆ ಪ್ರಾರ್ಥನೆ ಮಾಡುದು, ಉಪವಾಸ ಮಾಡುದು, ಕಣ್ಣೀರು ಸುರಿಸೋದು, ಅದ್ಭುತಗಳು, ಸೂಚಕ ಕಾರ್ಯಗಳು, ದೇವರ ಮಹಿಮೆ ನೋಡ್ಕೊತ ಅದ್ಭುತವಾಗಿ ಪರಿಚಯ ಮಾಡ್ಕೊತ ಜೀವಿಸ್ಲತ್ತಂತ ಅಂತಂದ್ರ ಅನೇಕ ಜನರು ಏನ್ ಮಾಡ್ತಂದ್ರ ಕ್ರೈಸ್ತರಿಗೆ ಪರಿಚಯ ಮಾಡಿಬಿಡ್ಬಾರ್ದು. ಅನೇಕ ಜನರು ಕ್ರೈಸ್ತರಾಗ್ಲತ್ತಾರ, ಕ್ರೈಸ್ತರ ಸಂಖ್ಯೆ ಹೆಚ್ಚಾಗ್ಲತ್ತದ, ನಮ್ಮ ಸಂಖ್ಯೆ ಕಮ್ಮಿ ಆಗ್ಲತ್ತದ ಅಂತ ಅಂದ್ರ ಅನೇಕ ಜನರು ಏನ್ ಮಾಡ್ತಾರಂದ್ರ ಕ್ರೈಸ್ತರಿಗೆ ಮೊದಲು ದೈವ ಸೇವಕರಿಗೆ ಹಿಂಸೆ ಪಡಿಸತ್ತಾರ, ಅವಮಾನ ಪಡಿಸತ್ತಾರ. ಕೆಲವು ಜನರು ಏನ್ ಮಾಡ್ತಾರಂದ್ರ ಅಂದಿಸ್ಬೇಕಲ್ಲತ್ತಾರ, ಕೆಲವು ಜನರು ಅಂದ್ರ ಕೈಯಾರ ಕಾಲ ತೆಗೆದು ಹಾಕ್ಬೇಕಲ್ಲತ್ತಾರ. ಅಲ್ಲ ಏನಿಲ್ಲ ಅಂತ ಸಂದರ್ಭದಲ್ಲಿ ಇಬ್ಬರು ವಿಚಾರ ಮಾಡ್ತಾರಂತ, ಈ ವ್ಯಕ್ತಿ ಸೇವೆ ಬಹಳ ಮಾಡ್ತಾರ, ಈ ವ್ಯಕ್ತಿಗೆ ಹಂಗ್ ಮಾಡರಿ ಅಂತಂದ್ರೆ ಒಬ್ಬ ಅಂತ ಕೈ ಕಡ್ದು ಹಾಕಾರಿ ಅಂತ, ಇನ್ನೊಬ್ಬ ಅಂತ ಬ್ಯಾಡಪ್ಪ ಕೈ ಕಡ್ದು ಹಾಕ್ದರ್ಗಿ ಅವ ಬಿಡಲ್ಲ, ಅವ ಭಕ್ತದಾಗ ಇನ್ನ ಬೆಳಿತಾನ. ದೇವ್ರಿ ನಿನ್ನ ಸೇವಿದಾಗ ನನ್ನ ಕೈ ನಿನಗೆ ಕೊಟ್ಟಿರ್ಕಿದೆ ದೇವ್ರಿ ಅಂತಾನ, ತೆಗಿಬಾರ್ದು ಅಂದನಂತ. ಜೇಲ್ನಾಗ ಹಾಕರಿ ಅಂದನಂತ. ಜೇಲ್ನಾಗ ಹಾಕ್ರ ಮತ್ತ ಅಲ್ಲಿನ ಮಂದಿಗೆ ಯಾಕೆ ಕೇಳ್ತಾನ, ಇದು
ಆತನ ಸಾಕ್ಷಿಯಾಗಿ ನಿಂದಿರ್ತಾನ. ಹಂಗೆ ಮಾಡಬಾರ್ದು ಅಂದನಂತ. ಹಿಂಗ್ರೆ ಸರಿ ಅಂದನಂತ. ಅವನಿಗೆ ಖತಮೆ ಮಾಡ್ಯಾರ ಅಂದನಂತ. ಖತಮ್ ಮಾಡಿದ್ರ ಆತ ಸಾಕ್ಷಿ ಆಗಿದ್ದಾನೆ ಅಂತಾನಂತ. ಹಂಗೆ ಮಾಡ್ಬಾರ್ದು ಅಂತಾನಂತ ಇನ್ನೊಬ್ಬ. ಅರೆ ಏನ್ ಹೇಳಿದ್ರಿ ನೀ ಏನ್ರ ಒಂದ್ ನನಗೆ ಹೇಳತ್ತಿದಪ್ಪ, ಹಾಗೆ ಅವ್ರಿಗೆ ಮಾಡಾರೇನು ಕಂಡು ಹೇಳು ಅಂದನಂತ. ಅವ ಹ್ಯಾಂಗ್ ಮಾಡಿದ್ರೆ ಸೇವೆ ಮಾಡೋದು ಬಿಟ್ಕೊಡ್ತಾನ ಹೇಳುವಂತಂದನಂತ. ಈಗ ಬಂದ ನೋಡಿ ಕರೆಕ್ಟ್ ದಾರಿಗೆ ಅಂದನಂತವ. ಹೇಳು ಜಲ್ದಿ ಹೇಳು, ಏನ್ ಮಾಡ್ರೆ ಹೇಳು ಅಂತಂದ್ರಂತ. ಏನು ಬಿಡ್ಲ, ಅವನಿಗೊಂದು 10 ಎಕರೆ ಭೂಮಿ ಕೊಟ್ಟೇಕರಿ, ಮತ್ತೆ ನಾವು ಥೋಡೆ ಬೆಳ್ಳಿ ಬಂಗಾರ ಕೊಟ್ಟೇಕರಿ. ಅವ ಏನ್ ಮಾಡ್ತಾನ ಫೋನದ, ಆ ದುಡ್ಡಿನಾಗ ಆಸ್ತಿದಾಗ ಆ ಹೊಲದಾಗ ಧ್ಯಾನ ಹೋಯ್ತದ. ಅವಾಗ ಏನ್ ಮಾಡ್ತಾನ ಫೋನದ, ಅವ ಸೇವೆ ಮಾಡಕ್ ನೋಡ, ಏನ್ ಮಾಡಕ್ ನೋಡ್ತಾನ, ಆ ಹೊಲದಾಗ ಹೋಗಸಿ ದುಡ್ದು ಏನೋ ಬೆಳೆಸರಿ ಅಂತ ಚಿಂತೆ ಮಾಡ್ತಾನ. ಅಂತ ಹೇಳಿದ್ರಂತ, ತೋರ್ ಭಾರಿ ಅಡಿ ಕೊಟ್ಟಿದೆ ಅಂತ ಏನ್ ಮಾಡ್ಯಾರಂತ ಅವ್ರಿಗೆ ಕರೆದು ಕರ್ಕಸಿ ಏನ್ ಮಾಡಿರಂತ, ಒಂದು 10 ಎಕರೆ ಭೂಮಿ ಕೊಡಾಕ್ದರಂತ, ಥೋಡೆ ಬೆಳ್ಳಿ ಬಂಗಾರ ಕೊಡಾಕ್ದರಂತ. ಈಗ ಅವ ಹೋಯ್ಕಸಿ ಏನ್ ಮಾಡ್ತಾನೆ, ಏನ್ ಮಾಡ್ತಾನ, ಅವ್ರ ಹೆಂಡ್ರ ಮಕ್ಕಳು ಏನಂತಾರ, ಚಲೋ ಆಯ್ತಪ್ಪ ಈ ಜನ ಸೇವೆ ಮಾಡಿ ಮಾಡಿ ಸಾಕಾಗ್ಯದ, ಈ ದೇವ್ರಲಿಂದ ನಮ್ಗೆಲ್ಲ ಸಿಕ್ಕದ, ಈಗ ನಾವು ಸೇವೆ ಮಾಡಿ ಏನ್ ಮಾಡ್ಬೇಕು, ಥೋಡೆ ಕಮ್ಮಿ ಮಾಡಿ ಕಸಿ ಏನ್ ಮಾಡ್ಬೇಕು, ಹೊಲ ಹೊಡಿಬೇಕು, ಬೀಜ ಬಿತ್ತಬೇಕು, ರಾಶಿ ಮಾಡ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಏನ್ ಮಾಡಿನ, ಅವ್ನ ಮನಸ್ಸು ಪೂರ ಈ ಕಡೆ ತಿರ್ಗ್ಯದ. ಎಲ್ಲ ಜನರ ಸ್ವಭಾವ ಹಂಗದ, ಆ ರೀತಿಯಾಗಿ ತನ್ನ ಸ್ವಭಾವ ತಿರುಗಿಸ್ಕೊಂಡಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ನೀವು ನಮ್ಮ ಸ್ವಭಾವ ಎಲ್ಲ ಎಕಡೆದ ಅಂತಂದ್ರ ಈ ಲೋಕದಾಗ ಪ್ರತಿಯೊಂದು ವೈಭಾವದಲ್ಲಿ ಅದ. ಒಂದು ಆಸ್ತಿ ಪಾಸ್ತಿ ಸಿಕ್ಕರು ಚಲೋ ಅಂತ ನಾವು ಅನ್ಕೊಂಡು ಇದ್ರಾಗ ಆನಂದ ಪಡೆಯುತ್ತಿದ್ದೆವು. ಕರೆಕ್ಟ್ ಪರಲೋಕಕ್ಕೆ ಹೋಯ್ತದ, ಆಸ್ತಿ ಪಾಸ್ತಿ ಪರಲೋಕಕ್ಕೆ ಹೋಯ್ತದ? ಆ ಆಸ್ತಿ ಪಾಸ್ತಿ ಕಡಿಮೆ ನಾವೇನಾದ್ರೂ ಸುಳ್ಳು ಹೇಳತ್ತಿದ್ದೆವು, ಮೋಸ ಮಾಡತ್ತಿದ್ದೆವು, ದೇವರ ವಾಕ್ಯನ ಬಿಟ್ಕೊಟ್ಟಿದ್ದೆವು, ಸತ್ಯ ಬಿಟ್ಕೊಟ್ಟಿದ್ದೆವು, ಅನೇಕ ಅವಮಾನಗಳಿಗೆ ಗುರಿ ಆಗ್ಲತ್ತಿದ್ದೆವು. ಕರೆಕ್ಟ್ಗೆ ಅನೇಕ ದುಃಖಗಳು ನಮ್ಮ ಜೀವಿತದಾಗ ಅವಾಗ ಕರೆಕ್ಟ್ಗೆ ನಾವು ಅದಕ್ಕೆ ಅಧೀನವಾಗಲು ಹೊಂಟಿದ್ದೆವು. ಅದಕ್ಕೆ ನಮ್ಮ ಸಮಸ್ಯೆಗಳು ಹೋಗಲುಂಟವ, ನಮ್ಮ ದುಃಖಗಳು ಹೋಗಲುಂಟವ, ನಮ್ಮ ಅವಮಾನಗಳು ಹೋಗಲುಂಟವ. ಇವೆಲ್ಲ ಹೋಗ್ಬೇಕಾದ್ರ ನಿಜವಾಗಲು ನಾವು ದೇವರಿಗೆ ಅಂದ್ರ ಅಧೀನವಾಗಿದ್ದರು ಮಾತ್ರ ದೇವರು ಪದೇ ಪದೇ ನಮ್ಗ ಸಹಾಯ ಮಾಡ್ತಾರ, ಬಲಪಡಿಸ್ತಾರ. ಮತ್ತೆ ನಾವಂತ ಏನಾಗತ್ತ 28 ಇದರಿಂದ ಹೆಚ್ಚಿನ ಧನವಂತರಾಗಿದ್ದಾರೆ, ಕೋಪಿ ಮೇರುಗಾಗಿ ಇದ್ದಾರೆ. ಇದಲ್ಲದೆ ದುಷ್ಟತೆಗಳಲ್ಲಿ ನಿಸ್ಸೀಮರಾಗಿದ್ದಾರೆ. ಅನಾಥರ ವೃತ್ತಿಗಾಗಿ ಅವರ ಪಕ್ಷ ಹಿಡಿದು ವ್ಯಾಜ್ಯ ನಡೆಸರು, ದಿಕ್ಕಿಲ್ಲದವರಿಗೆ ನ್ಯಾಯ ದೊರಕಿಸರು. ನಾನು ಇವುಗಳಿಗಾಗಿ ದಂಡಿಸಬಾರದು. ಇಂಥ ಜನಾಂಗದ ಮೇಲೆ ನನ್ನ ರೋಷವನ್ನು ತೀರಿಸದಿರುವೆನು. ಇದು ಯೆಹೋವನಾದ ನನ್ನ ಮಾತು. ದೇವರಿಗೆ ಸ್ತೋತ್ರವಾಗಲಿ. ಈ ದುಷ್ಟದಂತ ನೆಲದಲ್ಲಿ ಇದ್ದಂತ ನಮಗ ದೇವ್ರು ಏನ್ ಮಾಡ್ತಾರಂತ್ರಿ, ಏನ್ ಮಾಡ್ತಾರಂತ, ಶಿಕ್ಷೆ ಕೊಡಬೇಡ. ನಾವು ಒಳ್ಳೆ ಕೆಲಸ ಮಾಡಿದೆವು, ಅದ್ರ ಪ್ರತಿಫಲ ದೇವ್ರು ಕೊಡ್ತಾರ. ತಗೋಬೇಡ್ದು. ಒಳ್ಳೆ ಕೆಲಸ ಮಾಡಿದೇವಪ್ಪ, ನಾವು ದಾನ ಮಾಡಿದೆವು, ಧರ್ಮ ಮಾಡಿದೆವು, ವ್ಯವಸ್ಥೆ ಮಾಡಿದೆವು, ಅದ್ರ ಪ್ರತಿಫಲ ದೇವ್ರು ನಮಗ್ ಕೊಡ್ತಾರ. ತಗೋಬೇಡ್ದು? ಖಂಡಿತವಾಗಿ ತಗೋಬೇಕು. ಇಲ್ಲ, ದೇವರಿಗೆ ವಿರುದ್ಧವಾಗಿ ನಾವು ಪಾಪ ಮಾಡಿದೆವು, ಅದ್ರ ಪ್ರತಿಫಲ ಬಿ ದೇವ್ರು ಕೊಡ್ತಾರ. ಅದು ತಗೋಬೇಡ್ದು? ಯಾರಂದ್ರೆ ಬಿ ದೇವ್ರು ನೀ ಯಾರ ಮಾಡ್ಕೊಳಪ್ಪ, ನೀ ತಗೋ ಅಂತಾರ. ಅಲ್ಲ, ಆ ರೀತಿಯಾಗಿ ನಾವು ಬಹಳ ಜಾಗೃತವಾಗಿದ್ರು ಮಾತ್ರ ಅದು ಮೇಲಾಗಿರ್ತದ. ಮತ್ತೇನಂತ ಇಲ್ಲಿ ನಾವು ನೋಡ್ಬೇಕಾದ್ರ ಇಲ್ಲಿ ಒಂದು ಮಾತು ಹೇಳ್ತಾ ಹೇಳ್ತದೆ ಇಲ್ಲಿ, ಇದಲ್ಲದೆ ದುಷ್ಟತೆಗಳಲ್ಲಿ ನೀಸಿ ಮರಾಗಿ ಇದ್ದಿದ್ದಾರೆ,
ಅನಾಥರ ವೈದ್ಯಗಾಗಿ ಅವರ ಪಕ್ಷ ಹಿಡಿದು ವೈಜನಾಡೀಶರು ದಿಕ್ಕಿಲ್ಲದವರಿಗೆ ನ್ಯಾಯ ದೊರಕಿ ಶರು. ಇವತ್ತು ಎಷ್ಟು ಮಂದಿಗೆ ನಾವು ನ್ಯಾಯ ಮಾಡ್ತಾ ಇದ್ದೀವಿ? ಕೆಲವ ವಿಧವೆಗಳ ಹರ, ಕೆಲವ ಅಂಗಹೀನರ, ಕುಡ್ಡರು ಕುಂಟರು, ಎಷ್ಟೋ ಜನರ ಧರ್ಮದ ಕಾರ್ಯ ಮಾಡ್ಬೇಕಾಗ್ಯದ. ಖಂಡಿತವಾಗಿ ಆ ವ್ಯಕ್ತಿ ಬದುಕಬೇಕಾದ್ರ ನಾವು ನೀವು ಏನು ಮಾಡ್ಬೇಕಾಗ್ಯದ ಅಂದ್ರ ನಮ್ಮ ಆದಾಯದಾಗ ಸ್ವಲ್ಪ ಅವರಿಗೆ ಕೊಡಬೇಕಾಗ್ಯದ. ಏನಿಲ್ಲ ಅಲ್ಲ, ಇದು ಕುಳ್ಳತ್ತಿದೇವ. ನಮ್ಮ ಸಭೆದಾಗೆ ಇಲ್ಲ, ನಮ್ಮ ಸಭೆ ಅಂಬದೇ ಇಲ್ಲ. ಅನೇಕ ಸಭೆದಾಗ ಕುಳ್ಳತ್ತಿಲ್ಲ, ಕೆಲವ ಸಭೆದಾಗ ಕುಳ್ಳತಾರ. ಅವ್ರು ಹೆಂಗಾರ ಕೊನದ ಕುಳ್ಳ ಸಭೆದವ್ರು ಹೆಂಗಾರ ಕೊನದ. ಅವ್ರ ಕುಟುಂಬದಾಗ ಸಮಸ್ಯೆಗಳಿಲ್ಲ, ಅವಮಾನಗಳಿಲ್ಲ. ಅವ್ರ ಮಕ್ಕಳು ಬಿ ಚಂದಾರ, ಅವ್ರು ಬಿ ಚಂದಾರ. ಇವತ್ತು ನಿಜವಾಗ್ಲು ಇವತ್ತು ನಮ್ಮ ಮಕ್ಕಳು ಯಾಕೆ ಚಂದಿಲ್ಲ? ನಮ್ಮ ಮಕ್ಕಳು ಹೇಳಿದ್ದೆ ಕೇಳಿ ಹೊಂಟೋಗ್ತೀವಿ. 100 ಮಂದಿ ಬಂದು ಹೋಗಸಿ ನಾವು ಹೇಳಿ ಬಿಕ್ಕಿ ಹೇಳ್ತು. ಏನಾಗಲ್ಲ ಬೇರೆ ಮುಂದಂದ್ರ ಅಕ್ಕ ತಂಗಿಯರ ಮುಂದಾಗ್ಲಿ, ಭಾವ ಮಾದಿಂದರ ಮುಂದಾಗ್ಲಿ, ದೊಡ್ಡಪ್ಪ ಶಣಪ್ಪನ ಮುಂದಾಗ್ಲಿ ಹೋಗಿ ಏನ್ ಮಾಡ್ತೀವಿ? ಹೇಳಿ ಕಸಿ ಬಿಕ್ಕಿ ಹೇಳ್ತೇವ್. ಅವ್ರು ಬಿ ನಿಜವಾಗ್ಲು ಹಿಂಗಾಗ ತಯಾರಾಗ್ಯಾರ ಅಂತೇಳಿ ಅವ್ರು ಬಿ ನಮ್ಮ ಸ್ವಂತ ಖಾಲಿ ಭಾಗಸ್ಥರ ಆಗ್ತಾರ. ಅವ್ರು ಬಿ ಹೇಳ್ತಾರ. ಮಾಡೋರೇನು ಹೇಳ್ತಾರ? ಪ್ರಾರ್ಥನಾ ಮಾಡು ಮೊಳಕಾಲೂರು ಹೇಳ್ತಾರ. ಕೆಲವು ಜನರು ಹೇಳ್ತಾರ, ಕರೆ ಅವ್ರು ಕೇಳಲ್ಲ. ಏಟ್ ಹೇಳಿದ್ರು ಬಿ ಮಾಡ್ತೆ ಅಕ್ಕ ಬರ್ತೆ ಅಕ್ಕ ಅಂತಾರ. ಕರಡಿಗೆ ಮತ್ತದೇ ಒಂದ್ ವೇಳೆ ಅಕ್ಕನ ಮಾತು ಕೇಳಿದ್ರೆ ಈಕಿ ಬಿ ಚಂದ ಐತಾಳ, ಆಕೆ ಬಿ ಚಂದ ಐತಾಳ, ಎಲ್ಲರೂ ಚಂದ ಐತಾಳ. ಕರಡಿಗೆ ಏನ್ ಮಾಡ್ಬೇಕು? ಕೇಳಕ್ ಆಗಲ್ಲ ಅಲ್ಲ. ಅದ್ರ ನಿಮಿತ್ತವಾಗಿ ಅನೇಕ ಶಾಪಗಳಿಗೆ ನಾವು ಗುರಿ ಆಗುತ್ತೇವೆ. ಆದ್ರ ಇಲ್ಲಿ ನಾವು ನೋಡ್ಬೇಕಾದ್ರ ಅನಾಥರ ವೈದ್ಯಗಾಗಿ ಅವರ ಪಕ್ಷಿ ಹಿಡಿದು ವೈಜನಾಡೀಶರು ದಿಕ್ಕಿಲ್ಲದವರಿಗೆ ನ್ಯಾಯ ದೊರಕಿಸರು. ನಾನು ಇವುಗಳಿಗಾಗಿ ದಂಡಿಸಬಾರದು. ಇವತ್ತು ನೀವು ನಿಜವಾಗ್ಲು ನಾವು ಇದ್ರಾಗಿಲ್ಲ. ನಮ್ಮಲ್ಲಿ ಯಾವ ಚರ್ಚಿನ ಬಳಿ ಅಷ್ಟು ಬೇಡ್ಕೊಂಡ್ರು ಬಂದು ಕೊಡ್ತಾರೆ. ಕೊಡ್ತಾರ? ಒಂದ್ ವೇಳೆ ಬಂದು ಕುಂತಿರುವಿ ಅಂತೀವಿ, ಅವ್ರ ಮುಂದಿನ 2-3 ಸಲ ಓಡಾಡ್ತೇವೆ. ಕೊಡ್ತೇವ ಅವ್ರಿಗೇನ್ ಕಮ್ಮದ ಡಿಗರಿ ಮಂದಿ ಕೊಡ್ತಾರ ಅಂತ ಹೇಳ್ಕೇಸಿ ಎಲ್ಲರೂ ಏನ್ ಮಾಡ್ತಾರ? ಹಂಗೆ ಮುಂದಕ್ಕೆ ಹೋಯ್ತಾರ. ನಾವೇ ಕೊಡೋದು ಡಿಗರಿ ಮಂದಿಯಲ್ಲಿ ಕೊಡ್ತಾರ? ಇದು ನಾವು ಆಲೋಚನೆ ಮಾಡೋದು. ನಾವು ಕೊಟ್ರಪ್ಪ ಇನ್ನೊಬ್ರು ಕೊಡ್ತಾರ ಅಂತ ನಾವು ಅನ್ಬಹುದು ಅಲ್ಲ. ಅವ್ರು ಬದುಕ್ಬೇಕು ಹೆಂಗ? ನಿಜವಾಗ್ಲು ಇದ್ರ ಬದ್ದಾಗ ನಮ್ಗೆ ಶಿಕ್ಷೆ ಬರೆದ್ರೆ ಏನ್ ಬರ್ತಾವ? ಮ್ಯಾಲಿನ ಹೂವಗಳು ಬೀಳ್ತಾವ, ಕಮಲ್ ಹೂವ ಬೀಳ್ತಾವ, ಏನು ಮಲ್ಲೆ ಹೂವ ಬೀಳ್ತಾವ. ನಮ್ಮೆಲ್ಲ ಬಡ ಬಡ ಬಡ. ಯಾರಾದ್ರೂ ದಾನ ಧರ್ಮ ಮಾಡ್ತಾರೋ ಅವ್ರನ್ನ ದೇವ್ರ ಆಶೀರ್ವಾದ ಹೇರಳವಾಗಿ ಸುರಿಸ್ತಾರ. ಹಲ್ಲೆಲೂಯಾ. ಏನ್ ಸುರಿಸಲ್ಲ? ಈ ರೀತಿಯಾಗಿ ನಾವು ನಡಿಲಕ್ಕ ಮಾತ್ರ ಸಿದ್ಧವಾದ್ರೂ ಮಾತ್ರ ನಾವು ಆಶೀರ್ವಾದಗಳು ಹೊಂದಿಕೊಳ್ಳಕ ಸಾಧ್ಯದ. ಮತ್ತೇನಂತ? ಯೆಹೋವನಾದ ನನ್ನ ಮಾತು ವಿಕಲವೂ ಅಸಹ್ಯವೂ ಆದ ಸಂಗತಿಯು ದೇಶದಲ್ಲಿ ನಡೆದು ಬಂದಿದೆ. ಪ್ರವಾದಿಗಳು ಸುಳ್ಳಾಗಿ ಪ್ರವಾದಿಸುತ್ತಾರೆ, ಯಾಜಕರು ಅವರಿಂದ ಅಧಿಕಾರ ಹೊಂದಿ ದೊರೆತನ ಮಾಡುತ್ತಾರೆ. ನನ್ನ ಜನರು ಇದನ್ನೇ ಪ್ರೀತಿಸುತ್ತಾರೆ. ಏನ್ ಪ್ರೀತಿಸ್ತಾರಂತ? ಏನ್ ಪ್ರೀತಿಸ್ತಾರ? ಸೇವಕರಿಗೆ ಅದಿಂದಲೇ ಇಟ್ಕೊಂಡು ಅವ್ರಿಗೆ ಏನಂತಂದ್ರ ಅವ್ರು ಹೇಳಿನಪ್ಪನೇ ಹೇಳಬೇಕು, ಅವ್ರು ಹೇಳಿನಪ್ಪನೇ ಮಾಡಬೇಕು. ಇವತ್ತು ಯಾಜಕರಿಗೆ ಏನ್ ತಿಳಿಯತ್ತಾರ ಇವರು? ಯಾಜಕರಿಗೆ ಇವರು ಆ ಪಾಸ್ಟರ್ ಏನ ನಾವು ಹೇಳಿದ್ದೆ ಕೇಳ್ತಾವ. ಇವತ್ತು ಯಾವ ಸಭೆದಾಗ ಹೋಗ್ರಿ, ಸಭೆದಾಗಿರ್ತಕ್ಕಂಥ ಕೆಲವು ಜನರು ಮಾತಾಡ್ಕೋತಾರ. ಏನು ಆ ಪಾಸ್ಟರ್ ಇರುವಂದ್ರೆ ಇರ್ತಾನ, ಹೋಗಂದ್ರೆ ಹೋಯ್ತಾನ, ಎಲ್ಲ ಅಧಿಕಾರ ನಮ್ ಕೈದಾಗದ, ಅಂಬಲಿ ಅನ್ಸಿಲ್ಲ. ಯಾಕಂದ್ರೆ ಗೊತ್ತಾ,
ಯಾಕಂದ್ರೆ ಅವ್ರಿಗೆ ದೇವರು ಭಯ ಇಲ್ಲ ಅಲ್ಲ, ಅವ್ರು ಹೇಳಿದ್ದೇ ಕೇಳ್ತಾರ. ಅವರು ಯಾಜಕರು ಅವರಿಂದ ಅಧಿಕಾರ ಹೊಂದಿ ದೊರೆತನ ಮಾಡುತ್ತಾರೆ. ಯಾಜಕರು ದೊರೆತನ ಮಾಡಕ್ ಕಡೆಗೆ ಅಲ್ಲ, ಅವ್ರ ಮೇಲೆ ಇವರು ದೊರೆತನ ಮಾಡ್ತಾರ. ಯಾಕಂದ್ರೆ ನಿಜವಾಗ್ಲೂ ಇವತ್ತ ಆ ದೊರೆತನದಲ್ಲಿ ನಾವು ಇರ್ಬೇಕಾದ್ರ ನಾವೇನ್ ಮಾಡೋಣ, ಹೆಂಗ್ ಮಾಡೋಣ? ನಾವು ದೇವ್ರ ಕಡೆ ನೋಡ್ರೆ ಬೇಡ. ಅಂದ್ರೆ ನಾವು ದೇವ್ರ ಕಡೆ ನೋಡಿದ್ರೆ ಮಾತ್ರ ಅದ್ಭುತವಾದ ಆಶೀರ್ವಾದಗಳು ನಾವು ಹೊಂದ್ಕೊಳ್ಳಕ ಸಾಧ್ಯ ಅದ. ಇನ್ನು ಹೋದ್ರೆ ಮಾತ್ರ ಸಾಧ್ಯ ಇಲ್ಲ. ಯಾಕಂದ್ರೆ ಇದೇ ಎಲ್ಲರೂ ಏನಂತ, ನನ್ನ ಜನರು ಇದನ್ನೇ ಪ್ರೀತಿಸುತ್ತಾರೆ. ಕಟ್ಟ ಕಡೆಗೆ ನೀವು ಏನು ಮಾಡಿದ್ದೀರಿ? ಏನು ಮಾಡಕ್ಕಾಗಲ್ಲ. ಕಟ್ಟ ಕಡಿ ತನಕ ನಾವ್ ಏನು ಮಾಡಿದ್ರಿ ಏನು ಮಾಡಕ್ಕಾಗಲ್ಲ. ದೇವ್ರೇನ ಇದು ಸಾಧಿಸಿದೆ ಅಂತ ಯಾಕೆಂದ್ರೆ ಅಲ್ಲಕ್ ಬರಲ್ಲ. ಯಾವಾಗ ಬಿ ನೀವು ಪಾಪಕ್ಕ ಕೆಟ್ಟತನಕ ಮೋಸಕ್ಕ ನೀವು ಸೋಲಿಸಿದ್ರು ಮಾತ್ರ ನೀವು ಏನು ಮಾಡ್ಲಕ್ಕ ನಿಮ್ಗೆ ಯೋಗ್ಯತೆ ಅಂತಾರ ದೇವ್ರು. ಒಂದ್ ವೇಳೆ ಅದು ಮಾಡಲು ಹೋದ್ರು ಮಾತ್ರ ನಾವೇ ಸೋತೋಗ ಯಾಳಿ ಬಂದದ. ಏನಿಲ್ಲ, ನಾವು ಸೋತಿ ಕಸಿ ಏನ್ ಮಾಡ್ತೇವೆ ಅಂದ್ರೆ ಎದಿ ಬರ್ಕೊಂಡು ಆಡ್ತೇವೆ. ಒಟ್ಟೆ ಏನ್ ಮಾಡ್ತೇವೆ? ಎದಿ ಬಡ್ಕೊಂಡು ಆಡ್ತೇವು, ಬೊಬ್ಬಿ ಬಡ್ದು ಆಡ್ತೇವು, ಹೊಳಾಡಿ ಆಡ್ತೇವು, ಮೈಯೆಲ್ಲ ಹಾಳು ಮಾಡ್ಕೋತೇವು. ಕಡೆಗೆ ಆ ದಿನದಾಗ ನಾವು ಏಟ್ ಹತ್ತಿರ ದೇವರು ಕನಿಕಾರ ಪಡೋರಲ್ಲ. ಈಗ ನಮಗ್ ಸಮಯ ಅದ, ಬದುಕಿದ್ದೇವು. ಈಗ ನಮಗ್ ಸಮಯ ಅದ. ನಾವು ಹೀಗೆ ಅಳರಿ, ಹೀಗೆ ನಾವು ಹೊಳಾಡರಿ, ಹೀಗೆ ನಾವು ದೇವ್ರಿಗೆ ಮಳೆಯಾಡರಿ. ದೇವಾ, ನಾವು ಪಾಡಿದ ಪಾಪಕ ನೀನು ಕ್ಷಮಿಸು, ನಮಗ್ ನೀವೇ ರಕ್ಷಿಸು, ನಮ್ಮೆಲ್ಲರಿಗೆ ನೀವೇ ಕಾಪಾಡು ತಂದಿ ಅಂತ ಕೇಳಿ ಒಂದ್ ವೇಳೆ ನಾವು ಮೊರೆ ಇಟ್ಟೆ ಅಂದ್ರ ಖಂಡಿತವಾಗಿ ದೇವರು ಮೊರೆ ಕೇಳ್ತಾರ. ಏನ್ ಕೇಳಲ್ಲ? ನಿನವೆ ಪಟ್ಟಣದವ್ರು ಪ್ರಾರ್ಥನಾ ದೇವ್ರು ಕೇಳ್ಯಾರ? ಏನ್ ಕೇಳಿದ? ಸೋದೋಮರ ಪಟ್ಟಣದಾಗ ಲೋಟನು ಪ್ರಾರ್ಥನಾ ದೇವ್ರು ಕೇಳ್ಯಾರ? ಕೇಳಿ. ನೀತಿವಂತರು ಪ್ರಾರ್ಥನಾ ದೇವ್ರು ಕೇಳ್ತಾರ ಇಲ್ಲ? ಖಂಡಿತವಾಗಿ ನಮ್ ಪ್ರಾರ್ಥನಾ ದೇವ್ರು ಕೇಳ್ತಾರ. ನಮಗ್ ಬಿ ದೇವ್ರು ಸಹಾಯ ಮಾಡ್ತಾರ. ಮತ್ತೆ ನಮ್ಮ ದೇವ್ರ ಚಿತ್ತಾನುಸಾರವಾಗಿ ನಡೆದ್ರು ಮಾತ್ರ ನಾವೆಲ್ಲರೂ ಏನ್ ಮಾಡ್ಬೇಕಂದ್ರ ಏನ್ ಮಾಡ್ಬೇಕಿದ? ನಾವು ಈ ಲೋಕದಾಗಿದ್ದು ಎಲ್ಲ ಬಿಡ್ಬೇಕಾಗ್ಯದ. ಬಿಡ್ಕೇಶಿ ಏನ್ ಮಾಡ್ಬೇಕಾಗ್ಯದಾರ? ನಂಬಿ ದೀಕ್ಷಾಸ್ನಾನ ತೆಗೆದುಬೇಕು. ನಂಬಿ ದೀಕ್ಷಾಸ್ನಾನ ತೆಗೆದುಕೊಳ್ಳಕೇಶಿ ಅಂದ್ರ ದೇವರು ಬರ ಸಮಯದಾಗ ನಾವು ಸಿದ್ಧವಾಗಿದ್ದರು ಮಾತ್ರ. ರೆಡಿಯಾಗಿ ಇದ್ದಿನವ್ರಿಗೆ ಕಡಿಮೆ ಏನ್ ಮಾಡ್ತಾರ ಅಂದ್ರೆ ದೇವರು ಬಸ್ ನಿಂದಿರ್ಸ್ತಾರ. ಏನ್ ನಿಂದಿರ್ಸ್ತಾರ? ನಮ್ಮವ್ರು ಹಾಡ ಹಾಡ್ತೀರಿ. ಏನ್ ತಿಳ್ಕ ಹಾಡ ಹಾಡ್ತೀವಿ? ಏನ್ ತಿಳ್ಕ ಹಾಡ ಹಾಡ್ತೀವಿ? ಓ ಯೇಸು ಮಸೀಹ ಆನೆ ವಾಲಾ ಹೈ, ಓ ಯೇಸು ಮಸೀಹ ಆನೆ ವಾಲಾ ಹೈ, आने वाला है यीशु आने वाला है, आने वाला है यीशु आने वाला है, ओ यीशु मसीह आने वाला है. ಏನ್ ಮಾಡ್ತಾರ? ಬರ್ತಾರ, ಲೆಕ್ಕ ಕೇಳ್ತಾರ, ನ್ಯಾಯ ತೀರ್ಸಕ್ತಾರ. ಕೆಲವು ಜನರಿಗೆ ಬಿಟ್ಟು ಕೊಡ್ತಾರ, ಕೆಲವು ಜನರಿಗೆ ತಗೊಂಡು ಹೋಗ್ತಾರ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಯಾಕೆ ಬಿಟ್ಟನಾಗಿದ್ದೀವಿ? ನಮ್ಗೆ ಗುಣ ಮಾಡ್ಕೊಂಡ ಏನ್ ಮಾಡಿದ್ರೆ ಖೂನ್ ಆಯ್ತದ? ದಿನನಿತ್ಯ ಬೈಬಲ್ ಓದ್ಬೇಕು, ಪ್ರಾರ್ಥನೆ ಮಾಡಬೇಕು, ಪಶ್ಚಾತ್ತಾಪ ಪಡಬೇಕು. ಅದ್ರ ನಿಮಿತ್ತವಾಗಿ ನಮಗ್ ಖೂನ್ ಆಯ್ತದ. ಅವಾಗ ಮಾತ್ರ ಎಲ್ಲ ಸಾಧ್ಯ ಅದ. ಅದಕ್ಕೆ ನಾವೇನ್ ಮಾಡರಿ? ಬರ ತಿಂಗಳದಾಗ ಉಪವಾಸದ ದಿನಗಳು ಚಾಲು ಆಗತ್ತವ. ಆ ಉಪವಾಸದ ತಿಂಗಳದಾಗ ಮತ್ತೆ ಎಷ್ಟು ಜನರು ಆ ದೇವ್ರ ಕಡೆ ತಿರುಗಬೇಕಂತೀರಿ, ತಿರುಗಿರಿ, ಪಶ್ಚಾತ್ತಾಪ ಪಡಿರಿ, ಪಾಪ ಕ್ಷಮಾಪಣ ಬೀಳಕ್ಕ ಸಿದ್ಧವಾಗ್ರಿ. ಮತ್ತ ದೀಕ್ಷಾಸ್ನಾನ ತಗೊಂಡವ್ರು ಸಿದ್ಧವಾದ್ರು ಮಾತ್ರ ದೀಕ್ಷಾಸ್ನಾನ ಬಿಟ್ಟು ಪಡ್ತದ. ಮತ್ತೆ ಯಾರ್ಯಾರು ದೀಕ್ಷಾಸ್ನಾನ ತೆಗೆದುಕೊತಿರೋ ಅವ್ರಿಗೊಂದು ಮುದ್ರಿ ಹಾಕಲು ಪಡ್ತದ. ಏನಿಲ್ಲ, ಆ ಮುದ್ರಿ ಹಾಕಿದ್ರು ಅಂತಂದ್ರ ದೇವ್ರ ಮಕ್ಕಳು ಆಯ್ತೀರಿ. ಮುದ್ರಿ ಇಲ್ಲ ಹೋಯ್ತಂದ್ರ ದೇವ್ರ ಮಕ್ಕಳು ಇರಲ್ಲ. ಅದಕ್ಕೆ ಯೋಗ್ಯತೆ ದೇವ್ರು ನಮಗ್ ಕೊಡಲಿ ಅಂತ ನಾವೆಲ್ಲರೂ ಏನ್ ಮಾಡರಿ? ಪ್ರಾರ್ಥನೆ ಮಾಡರಿ. ಯಾರಿಗೆ ರಕ್ಷಣೆ ಇಲ್ಲ ಎಲ್ಲರೂ ರಕ್ಷಣೆ ಹೋಗ್ಲಾಕ ದೇವ್ರಿಗೆ ಕಾರ್ಯ ಮಾಡ್ಬೇಕು. ಮತ್ತ ಅನೇಕರಿಗೆ ಅನೇಕ ತರವಾದ ಸಂತೋಷ ಸಮಾಧಾನ ದೇವ್ರು ಕೊಡ್ಬೇಕಂತ ನಾವೆಲ್ಲರೂ ಪ್ರಾರ್ಥನಾ ಕಾಲ ಕಳೆರಿ. ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡ್ಕೊಂಡು. ಹಲ್ಲೆಲೂಯಾ, ಸ್ತೋತ್ರ, ವಂದನೆಗಳು ತಂದೆ.
ಮಹಾ ಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ಅಯ್ಯ. ಇವ ಪ್ರಭಾ, ಇಲ್ಲಿವರೆಗೆ ಕರ್ತನು ನಿಮ್ಮ ಪಾದ ಸನ್ನಿಧಾನದಲ್ಲಿ ಅಯ್ಯ ನಮ್ಮೆಲ್ಲರಿಗೆ ಸೇರಿಸಿಕೊಳ್ಳಿಕ್ಕಾಗಿ ವಂದನೆಗಳು ಅಯ್ಯ. ಪ್ರಭಾ, ಆರಾಧನಾ ಮೂಲಕವಾಗಿ ಮಹಿಮೆ ಹೊಂದಿಕೊಳ್ಳಿಕ್ಕಾಗಿ ವಂದನೆಗಳು ಅಯ್ಯ. ವಾಕ್ಯದ ಮೂಲವಾಗಿ ನಮ್ಮೆಲ್ಲರಿಗೆ ಮಾತಾಡಿದ್ದಕ್ಕಾಗಿ ವಂದನೆಗಳು. ಈ ವಾಕ್ಯ ನಮ್ಮೆಲ್ಲರಿಗೆ ಬೇಕು ಪ್ರಭಾ. ಈ ವಾಕ್ಯದ ನಿಮಿತ್ತವಾಗಿ ಸ್ವಾಮಿ, ನಾವು ನಾಶದಿಂದ ತಪ್ಪಿಸಲ್ಪಡ್ತೇವಯ್ಯ. ಅನೇಕ ಅಪಾಯಗಳಿಂದ, ಕೇಡುಗಳಿಂದ ತಪ್ಪಿಸಲ್ಪಡ್ತೇವಯ್ಯ. ಅಯ್ಯ, ನಾವೆಲ್ಲರೂ ರಕ್ಷಣೆ ಹೊಂದಿ ನಿತ್ಯ ಜೀವ ಪಡೆಯಲಕ್ಕ ಅಯ್ಯ ಸಾಧ್ಯದ ಪ್ರಭಾ. ಆ ಯೋಗ್ಯತೆ ನಮ್ಮೆಲ್ಲರಿಗೆ ಕೊಡ್ರಿ. ಈ ವಾಕ್ಯಗಳು ಪ್ರಭಾ ನಮ್ಮ ಜ್ಞಾಪಕದಲ್ಲಿ ಇಟ್ಟುಕೊಂಡು ಈ ವಾಕ್ಯದ ಪ್ರಕಾರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತೀರಿ ಅದು ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳ್ತೀವಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.